ಇವತ್ತು ನಾಟಿ ಮಸಾಲದಲ್ಲಿ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬಂದಿದ್ದಾರೆ. ಅವ್ರ ಹೆಸರು ಲೀಲಾ ಕುಮಾರ್. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಲೀಲಾ ಕುಮಾರ್. ಬನ್ನಿ ಅಮ್ಮ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ನಮ್ಮ ಈ ಬೊಂಬಾಟ್ ಬಾಡೂಟವನ್ನ ನೀವು ನೋಡ್ತಾ ಇದ್ದೀರಾ? ಹೌದು. ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿರುವಂತ ಅಡಿಗೆಗಳನ್ನ ನೀವು ಟ್ರೈ ಮಾಡ್ತೀರಾ? ನೀವು ಮಾಡಿದ್ದು ಇದಕ್ ಮುಂಚೆ ನೀವು ಮಾಡ್ತಾ ಇದ್ರಲ್ಲ, ಅದನ್ನು ಟ್ರೈ ಮಾಡಿದೆ. ಮತ್ತೆ ಇದು ಬೊಂಬಾಟ್ ಬಾಡೂಟದಲ್ಲಿ ಒಂದು ಚಿಕನ್ ಐಟಮ್ ಮಾಡಿದ್ರಿ. ಹೌದು. ಯಾವುದು? ರೋಸ್ಟ್ ಐಟಮ್. ಓಕೆ. ಅದು ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಓ ಸೂಪರ್. ನಾನು ಆಕ್ಚುಲಿ ಅದೇ ಕಳ್ಸಿದ್ದೆ ರೆಸಿಪಿಯಲ್ಲಿ. ಸರಿ, ನನಗೆ ಗೊತ್ತಿಲ್ಲ, ಮತ್ತೆ ನೀವೇ ಬರ್ತಾ ಇದ್ದೀರಾ ಇದಕ್ಕೆ ಅಂತ. ಓಕೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಅಡಿಗೆಯನ್ನ ಮಾಡಿ ತೋರಿಸ್ತಾ ಇದ್ದೀರಾ? ನಾನು ಮಟನ್ ಕೈಮಾ ಮತ್ತು ಇತ್ತಕ್ ಬೇಳೆ ನಾಟಿ ಸ್ಟೈಲ್ ಅಲ್ಲಿ ಗೊಜ್ಜು ಮಾಡ್ತಾ ಇದ್ದೆ. ಓ ಸೂಪರ್. ಅಕ್ಕ, ಕೈಮಾ ಹಿತ್ಕಿದ್ ಬೇಳೆ ಗೊಜ್ಜು ಹೆಂಗ್ ಮಾಡೋದು ಅಂತ ತೋರ್ಸ್ಕೊಡ್ತಾವ್ರೆ, ಬನ್ನಿ ನೋಡೋಣ. ಒಂದ್ ಕುಕ್ಕರ್ನ ಕಾಯಿಸಿ ಅದಕ್ಕೆ ಒಂದ್ 3 ಚಮಚ ಎಣ್ಣೆ ಹಾಕಿ ಕಾಯಕ್ಕಿಟ್ಟು ನೋಡು. ಆಮೇಲೆ ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಟು ಒಲೆ ಹಚ್ಚಿ ಅರ್ಧ ಚಮಚ ಎಣ್ಣೆ ಕಾಯ್ಸಕ್ಕಿಟ್ರ. ಆಮೇಲೆ ಅದಕ್ಕೆ 8 ರಿಂದ 10 ಲವಂಗ, 2 ಇಂಚು ಚಕ್ಕೆ, 10 ರಿಂದ 12 ಕಾಳಷ್ಟು ಕರಿಮೆಣಸು, ಹಸಿ ಮೆಣಸಿನಕಾಯಿ 2, 1 ಇಂಚ್ ಶುಂಠಿ, 12 ಹಸಿರು ಬೆಳ್ಳುಳ್ಳಿ, 1 ದೊಡ್ಡದಾಗಿ ಹೆಚ್ಚಿರೋ ಈರುಳ್ಳಿ, 1 ದೊಡ್ಡದಾಗಿ ಹೆಚ್ಚಿರೋ ಟೊಮೆಟೊ ಹಾಕೊಂಡು ಫ್ರೈ ಮಾಡಕ್ ಇಟ್ರು. ಕುಕ್ಕರ್ ನಲ್ಲಿ ಎಣ್ಣೆ ಎಷ್ಟೊತ್ತು ಕಾದಿತ್ತಾ, ಅದಕ್ಕೆ 1 ಚಮಚ ಸಾಸಿವೆ, 3 ರಿಂದ 4 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಅದಕ್ಕೆ ಮಟನ್ ಕೈಮಾ ಹಾಕಿ ಇನ್ನೊಂಚೂರ್ ಫ್ರೈ ಮಾಡ್ಕೊಂಡ್ ಬಂದ್ರು. ಆಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂಚೂರ್ ಅರ್ಶನ ಹಾಕ್ಬಿಟ್ಟು ಇನ್ನೊಂಚೂರ್ ಮಿಕ್ಸ್ ಮಾಡಿ ಬೇಯಕ್ ಬಿಟ್ರು. ಈ ಕಡೆ ಪ್ಯಾನ್ ನಲ್ಲಿ ಎಲ್ಲ ಫ್ರೈ ಮಾಡ್ಕೊಂಡಿದ್ರಲ್ಲ, ಅದಷ್ಟೊತ್ತಿಗೆ ಚೆನ್ನಾಗಿ ಬೆಂದಿತ್ತಾ, ಗ್ಯಾಸ್ ಆಫ್ ಮಾಡಿ ಒಂದ್ ಅರ್ಧ ಕಟ್ಟಷ್ಟು ಪುದೀನ, ಅರ್ಧ ಕಟ್ಟಷ್ಟು ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರು. ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಕಾಯಿ ತುರಿ ಹಾಕಿ 2 ಸ್ಪೂನ್ ಉರ್ಗಡ್ಲೆ ಹಾಕಿ ಹುರಿದಿಟ್ಕೊಂಡಿದ್ ಮಸಾಲೆ ಎಲ್ಲ ಹಾಕಿ ಒಂಚೂರ್ ನೀರ್ ಬೇಯಿಸಿ ನುಣ್ಣಗ್ ಮಿಕ್ಸಿನಲ್ಲಿ ಜುರ್ರ ಅನ್ಸ್ಕೊಂಡ್ರು. ಅಷ್ಟೊತ್ತಿಗೆ ಕೈಮಾ ಕುಕ್ಕರ್ ನಲ್ಲಿ ಚೆನ್ನಾಗಿ ಬೆಂದಿತ್ತು. ಅದಕ್ಕೆ 1 ದೊಡ್ಡ ಕಪ್ ಅಷ್ಟು ಇತ್ಕಿತ್ ಬೇಳೆ ಹಾಕೊಂಡ್ರಕ್ಕು. ಆಮೇಲೆ 2 ಸ್ಪೂನ್ ಅಚ್ಕಾರದ ಪುಡಿ ಹಾಕೊಂಡ್ರು, 2 ಸ್ಪೂನ್ ಧನಿಯಾ ಪುಡಿ ಹಾಕೊಂಡ್ರು. ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಂಡ್ರು ನೋಡು. ಆಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ 1 ಕಪ್ ಅಷ್ಟು ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲಿಂದ 1 ಸ್ಪೂನ್ ತುಪ್ಪ ಸುರಿದ್ರಕ್ಕ ಮುಚ್ಚಿಟ್ಟು 4 ರಿಂದ 5 ವಿಸಿಲ್ ಕೂಗ್ಸಿದ್ರು ನೋಡು. ಅಟ್ಟೆಯ ಕೈಮಾ ಇತ್ಕಿತ್ ಬೇಳೆ ಗೊಜ್ಜು ರೆಡಿನಕ್ಕ. ನೋಡಿ ಸರ್, ಇತ್ತಕ್ ಬೇಳೆ ಕೈಮಾ ಗೊಜ್ಜು ಸೂಪರ್ ಆಗಿ ನೋಡೋದಕ್ಕೇನೆ ಎಷ್ಟು ಚೆನ್ನಾಗಿ ಬಂದಿದೆ. ಹೇಗಿದೆ ಅಂತ. ಶೋರ್ ನಾನು ಇರೋದೇ ಅದಕ್ಕೆ. ಓಕೆ. ಸೊ ರೈಸ್ ಜೊತೆ ನೀವು ಹೇಳಿದ್ರಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನೋಡೋಣ. ಮೊದಲಿಗೆ ಹಾಗೇನೆ ಟೇಸ್ಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕುಕ್ ಆಗಿದೆ. ಆ ಮಸಾಲೆ ನಾವು ಮೊದಲು ಹುರ್ಕೊಂಡಿದ್ವಲ್ಲ, ಅದು ತುಂಬಾ ಚೆನ್ನಾಗಿ ಬರ್ತಿದೆ. ಕೈಮಾ ಜೊತೆ ಕೈಮಾನು ಕೂಡ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿ ಬೆಂದಿದೆ. ಸೊ ರೈಸ್ ಜೊತೆ ಟ್ರೈ ಮಾಡ್ತಾ ಇದ್ದೀನಿ. ನೀವು ಹೇಳಿದಾಗೇನೆ ರೈಸ್ ಜೊತೆ ತುಂಬಾ ಚೆನ್ನಾಗಿದೆ. ಚಪಾತಿ ಪೂರಿ ಜೊತೆನೂ ಇದು ಅದ್ಭುತವಾಗಿರುತ್ತೆ. ಡೆಫಿನೆಟ್ಲಿ ನಾನು ಇದನ್ನ ಮನೇಲಿ ಟ್ರೈ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ರೆಸಿಪಿ. ಅದ್ಭುತವಾದಂಥ ರೆಸಿಪಿ. ಸೊ ಲೀಲಾ ಕುಮಾರ್ ಅವರೇ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು